ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು ದೇವಿಗೆ ಹೇಗೆ ಸಾರಿ ಉಡಿಸೋದು ಅನ್ನೋದನ್ನು ಡೀಟೇಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಥರ ವರ್ಕ್ ಸ್ಯಾರಿಯಲ್ಲೂ ದೇವಿಗೆ ಸಾರಿ ಉಡಿಸಬಹುದು ಈಸಿಯಾಗಿ. ಆ ವಿಡಿಯೋ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ವರಮಹಾಲಕ್ಷ್ಮಿ ಅನ್ನೋ ಪ್ಲೇಲಿಸ್ಟಲ್ಲಿ ವೀಡಿಯೋಸ್ ಎಲ್ಲ ಸೇವ್ ಆಗಿರುತ್ತೆ. ಏನಾದರೂ ಸಜೆಷನ್ಸ್ ಮತ್ತು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈ ಥರ ವರ್ಕ್ ಇರೋ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇದು 1 ಸೆಂಟಿಮೀಟರ್ ಇದೆ. 80 ಸೆಂಟಿಮೀಟರ್ಲು ನೀವು ಉಡಿಸ್ಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈ ಥರ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ಬೇಕು. ಇದು ವರ್ಕ್ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಪ್ಲೀಟ್ಸ್ ಮಾಡ್ಕೊಳ್ಳಿ. ಸ್ಯಾರಿಗೆ ಹೇಗೆ ಪ್ಲೀಟ್ಸ್ ಮಾಡ್ಕೊತಿಲ್ಲ ಹಾಗೆ ಚಿಕ್ಕದಾಗೆ ಪ್ಲೀಟ್ಸ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ನೀಟಾಗಿ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. ಪ್ಲೀಟ್ಸ್ ಎಲ್ಲ ಒಂದೇ ಸೈಜ್ ಇರೋಂಗೆ ನೀಟಾಗಿ ಮಾಡ್ಕೊಳ್ಳಿ. ಆವಾಗ ನಿಧಾನಕ್ಕೆ ಮಾಡಿಕೊಂಡ್ರೆ ವರ್ಕು ನೀಟಾಗೇ ಬರುತ್ತೆ. ಈ ಥರ ಪ್ಲೀಟ್ಸ್ ಎಲ್ಲ ಆದಮೇಲೆ ಇಲ್ಲಿ ಸೇಫ್ಟಿ ಪಿನ್ ಅಥವಾ ಬಟ್ಟೆ ಕ್ಲಿಪ್ನ ಯೂಸ್ ಮಾಡಬೇಕಾಗುತ್ತೆ. ಈ ಥರ ಒಂದೇ ಲೆವೆಲಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ಳಿ. ಮೇಲೆ ಕೆಳಗೆ ಉದ್ದ ತುಂಡ ಹಾಗೆ ಮಾಡಬೇಡಿ. ನೀವು ಸೇಫ್ಟಿ ಪಿನ್ ಯೂಸ್ ಮಾಡೋಕ್ಕಿಂತ ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿದ್ರೆ ಬಟ್ಟೆ ತೂತಾಗೋದಿಲ್ಲ. 2 ತುದಿಗಳಿಗೂ ಬಟ್ಟೆ ಕ್ಲಿಪ್ ಹಾಕೊಂಡ್ಮೇಲೆ ಮಧ್ಯಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದೇ ಲೆವೆಲ್ ಇರಬೇಕು ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನೀವು ತಗೊಳ್ತಿರಲ್ಲ ಕಳಸ ಅಥವಾ ಬಿಂದಿಗೆಗೆ ಕಟ್ಟಬೇಕಾಗುತ್ತೆ. ಒಂದು ಚಿಕ್ಕದು ಸ್ಟೂಲ್ ತೊಗೊಂಡಿದ್ದೀನಿ. ಅದಕ್ಕೆ ನೆಟ್ ಕ್ಲಾತಲ್ಲಿ ಕವರ್ ಮಾಡಿಕೊಂಡು ಆಮೇಲೆ ಒಂದು ತಟ್ಟೆಗೆ ಅಕ್ಕಿ ಹಾಕ್ಕೊಂಡು ಈ ಥರ ಒಂದು ಚಿಕ್ಕ ಬಿಂದಿಗೆ ಇಟ್ಕೊಳ್ತಾ ಇದ್ದೀನಿ. ಬಿಂದಿಗೆ ಮೇಲೆ ಇನ್ನೊಂದು ಕಳಸ ಬರುತ್ತೆ. ಆ ಕಳಸಕ್ಕೆ ಈ ಥರ ಕೋಲನ್ನ ಗಟ್ಟಿಯಾಗಿ ಕಟ್ಕೊಳ್ಬೇಕು. ಇಲ್ಲಿ ನೀವು ಹ್ಯಾಂಡ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಳ್ಬಹುದು ದೇವಿಗೆ. ಆಮೇಲೆ ಹೂನಾರಗಳು ಬಳೆಗಳು ಎಲ್ಲನೂ ಈ ಕೋಲ್ಗೆ ಹಾಕಬೇಕಾಗುತ್ತೆ. ಅದಕ್ಕೆ ಇದು ಕಂಪಲ್ಸರಿ ಈ ಥರ ನೀವು ಕಟ್ಕೊಳ್ಳೇಬೇಕಾಗುತ್ತೆ. ಇದನ್ನು ಟೈಟಾಗಿ ಕಟ್ಕೊಳ್ಬೇಕು ನೀವು ನೋಡಿ. ಈ ಥರ ಬಿಂದಿಗೆ ಮೇಲೆ ಕಳಸ ಇಡೋದ್ರಿಂದ ಬಾಡಿ ಶೇಪು ದೇವಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ 2 ಯೂಸ್ ಮಾಡಿ. ಒಂದೇ ಒಂದು ಬಿಂದಿಗೆ ಆದರೆ ಅಷ್ಟು ನೀಟ್ ಫಿನಿಶಿಂಗ್ ಬರೋದಿಲ್ಲ. ಒಂದು ಬಿಂದಿಗೆ ಒಂದು ಕಳಸ ಯೂಸ್ ಮಾಡಿದ್ರೆ ಸ್ಯಾರಿ ಆಗಲಿ ಬ್ಲೌಸ್ ಪೀಸ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲೇ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬ್ಲೌಸ್ ಪೀಸ್ನ ಕಳ್ಸಕ್ಕೆ ಈ ಥರ ಕಟ್ಟಬೇಕಾಗುತ್ತೆ. ನೀವು ಬಿಂದಿಗೆ ಮತ್ತು ಕಳ್ಸನ ಸ್ವಲ್ಪನೂ ಶೇಕ್ ಆಗದಿದ್ದಂಗೆ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಸೆಲ್ಲೋ ಟೇಪ್ ಆಗಲಿ ಗಮ್ ಟೇಪಲ್ಲಾಗಲಿ ನೀವು ಫಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಫಿಕ್ಸ್ ಮಾಡಬೇಕಾದ್ರೆ ಇಲ್ಲಿ 2 ಒಂದೇ ಲೆವೆಲ್ ಇರಬೇಕು. ಏರುಪೇರಾದರೆ ನೆರಿಗೆ ನೀಟಾಗಿ ಬರೋದಿಲ್ಲ. ಫಸ್ಟ್ ಪ್ಲೀಟ್ಸ್ ಇರುತ್ತಲ್ಲ ಅಂದರೆ ಆ ಕಡೆದು ಮೊದಲನೇದು ಈ ಕಡೆದು ಮೊದಲನೇ ಪ್ಲೀಟ್ ಇರುತ್ತಲ್ಲ ಅಲ್ಲಿಗೆ ಸೂಜಿ ದಾರದಿಂದ ಸ್ಟಿಚ್ ಮಾಡಬೇಕಾಗುತ್ತೆ. ನೀವು ಬಟ್ಟೆ ಪಿನ್ನು ಯೂಸ್ ಮಾಡಬಹುದು. ಬಟ್ಟೆ ಪಿನ್ನು ಮೇಲ್ ಕಾಣುತ್ತೆ ಅನ್ನೋದಾದರೆ ಅಲ್ಲೆಲ್ಲ ಜುವೆಲ್ಸ್ ಹಾಕ್ತಿರಲ್ವ ಆ ಜುವೆಲ್ಸು ಮುಚ್ಕೊಂಡ್ಬಿಡುತ್ತೆ. ಬಟ್ಟೆ ಪಿನ್ನೇನು ಕಾಣೋದಿಲ್ಲ. ನೀವು ಹ್ಯಾಂಡ್ಸ್ ಫಿಕ್ಸ್ ಮಾಡ್ತೀರಿ ಅನ್ನೋದಾದರೆ ಕೋಲ್ ಮೇಲ್ಗಡೆಯಿಂದ ಪ್ಲೀಟ್ಸ್ನ ತೊಗೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಆ ವಿಡಿಯೋ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಹೇಗೆ ಹಾಕೋದು ಅಂತ. ಈ ಥರ ಸ್ಟಿಚ್ ಆದಮೇಲೆ ನೀಟಾಗಿ ದಾರ ಕಾಣ್ದಿದ್ದಂಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೋಲ್ ಕಟ್ಟೋದಕ್ಕೆ ಸೊಂಟದ ಭಾಗದಲ್ಲಿ ಕಟ್ಟೋದಕ್ಕೆಲ್ಲ ಹೊಸ ಲೈನಿಂಗ್ ಬಟ್ಟೆನೇ ಯೂಸ್ ಮಾಡ್ತಿದ್ದೀನಿ. ನೀವು ಹಾಗೆಯೇ ಹೊಸ ಬಟ್ಟೆನೇ ಯೂಸ್ ಮಾಡಿ. ಹಳೆ ಬಟ್ಟೆನೆಲ್ಲ ಯೂಸ್ ಮಾಡಿರೋದನ್ನೆಲ್ಲ ದೇವಿಗೆ ಯೂಸ್ ಮಾಡಬೇಡಿ. ಎಲ್ಲ ಹೊಸದನ್ನೇ ಯೂಸ್ ಮಾಡಿ. ಈ ಬ್ಲೌಸ್ ಪೀಸುವೆ ಹೊಸ ಬ್ಲೌಸ್ ಪೀಸು ನೋಡಿ. ಇದು ಈ ಥರ ಲೈನಿಂಗ್ ಬಟ್ಟೆಲಿ ಹಿಂದ್ಗಡೆ ಕಟ್ಕೊಳ್ತಾ ಇದ್ದೀನಿ. ಸೊಂಟದ ಭಾಗ ಶೇಪ್ ಬರೋದಕ್ಕೋಸ್ಕರ ಈ ಥರ ಕಟ್ಕೊಳ್ತಾ ಇದ್ದೀನಿ. ಸಾರಿಗೂ ಹಾಗೆಯೇ ಈ ಥರ ಸೊಂಟದ ಭಾಗದಲ್ಲಿ ಹಿಂಗೆ ಕಟ್ಕೊಳ್ಬೇಕಾಗುತ್ತೆ. ಮುಂದೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ಪ್ಲೇ ಲಿಸ್ಟಲ್ಲೂ ಇದೆ ಸಾರಿ ಹೇಗೆ ಗುಡಿಸೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಪ್ಲೀಟ್ಸ್ ಎಲ್ಲ ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. 5 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ. ಆಲ್ರೆಡಿ ನಾವು ಪ್ಲೀಟ್ಸ್ ಮಾಡಿರೋದ್ರಿಂದ ಸ್ವಲ್ಪ ಸಿಂಪಲಾಗಿ ಹಿಂಗೆ ಅರೇಂಜ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಕಳ್ಸಕ್ಕೆ ಕೋಲ್ ಕಟ್ಟಿದ್ದೀವಲ್ಲ ಆ ಕೋಲ್ಗೆ ನೀವು ಬಳೆ ಹಾರ ಕಮಲದು ಎಲ್ಲನೂ ಅಲ್ಲೇ ಫಿಕ್ಸ್ ಮಾಡ್ಕೊಳ್ಬಹುದು. ಸೊಂಟಕ್ಕೆ ಈ ಥರ ಡಾಪ್ ಕಟ್ತಾ ಇದ್ದೀನಿ. ಆ ಬಟ್ಟೆ ಮುಚ್ಕೊಳ್ಳುತ್ತೆ. ಲೈನಿಂಗ್ ಬಟ್ಟೆ ಕಟ್ಟಿದ್ವಲ್ಲ ಅದು ಮುಚ್ಕೊಳ್ಳುತ್ತೆ. ಈ ಥರ ಡಾಪ್ ಕಟ್ಟಿ ಇಷ್ಟು ಮಾಡಿದ್ರೆ ದೇವಿಗೆ ಸ್ಯಾರಿ ರೆಡಿ ಆಯಿತು ನೋಡಿ. ಇದಾದಮೇಲೆ ನೀವು ಏನೇನು ಜುವೆಲ್ಸ್ ಹಾಕ್ತೀರಿ ಅಲಂಕಾರಕ್ಕೆ ಅದನ್ನೆಲ್ಲ ಈಗಲೇ ಹಾಕಿಬಿಡಿ. ಆಮೇಲೆ ದೇವಿ ಮುಖವಾಡ ಕಾಯಿ ಇಡ್ತೀರಲ್ವ ಅದನ್ನು ಆಮೇಲೆ ಹಾಕಿ. ನಿಮಗೆ ಪ್ಲೀಟ್ಸ್ ಎಲ್ಲ ಸರಿಯಾಗಿ ಕೂರ್ತಿಲ್ಲ ಅಂದರೆ ನೀವು ಒಂದೊಂದು ಗುಂಡು ಪಿನ್ನ ಫಿಕ್ಸ್ ಮಾಡ್ಕೊಳ್ಳಿ.
ಪ್ಲೀಟ್ಸ್ ಮಾಡಿರ್ತಿಲ್ಲ ಅಲ್ಲಿ ಒಂದೊಂದು ಗುಂಡ್ಪಿನ್ ಫಿಕ್ಸ್ ಮಾಡ್ಕೊಳ್ಳಿ. ಇದು ರಾ ಸಿಲ್ಕ್ ಆಗಿರೋದ್ರಿಂದ ನಂದು ನೀಟಾಗಿ ಕೂತಿದೆ. ನೀಟಾಗಿ ಕೂರುತ್ತೆ, ಐರನ್ ಮಾಡಿಬಿಟ್ರು ನೀಟಾಗಿ ಕೂರುತ್ತೆ. ನೋಡಿ ಇವಾಗ ಮುಖವಾಡ ಇಡ್ತಾ ಇದ್ದೀನಿ, ಜುವೆಲ್ಸ್ ಎಲ್ಲ ಹಾಕಿದ್ದೀನಿ. ದೇವಿ ಮುಖವಾಡಕ್ಕೆ ನೀವು ಅಲಂಕಾರ ಮಾಡೋದಾದರೆ ಫಸ್ಟೇ ಮಾಡಿಬಿಟ್ಟು ಆಮೇಲೆ ಕೂರಿಸಿ. ನೋಡಿ ಇವಾಗ ಬಳೆ ಅಲ್ಲಿ ಹಾಕ್ತಾ ಇದ್ದೀನಿ, ಅಲ್ಲಿಗೆ ಹಾರ ಎಲ್ಲ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ಹಬ್ಬಕ್ಕೆ ನೀವಿನ್ನೂ ಕಮಲದೂಗಳು ಹಾರಗಳು ಎಲ್ಲನೂ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ದೇವಿ ಅಲಂಕಾರ ಮುಗ್ದಿದೆ. ಬ್ಯಾಕ್ಗ್ರೌಂಡಲ್ಲಿ ನಾನು ಚಮಕಿ ಇರೋ ಒಂದು ಕ್ಲಾತ್ನ ಹಾಕಿದ್ದೀನಿ, ಅಲ್ಲಿ ಬೇಕಾದ್ರೆ ನೀವು ತೋರಣಗಳು ಅದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಬಹುದು. ಮುಂದೆ ಡೆಕೋರೇಷನ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡ್ತೀನಿ. ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಬ್ಲೌಸ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಇರೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಸಾರಿ ಕುಚ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದು ಸಾರಿ ಕುಚ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಸೂಜಿ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಅದು ಸಾರಿ ಕುಚ್ ವಿತ್ ನೀಡಲ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ. ನೆಟ್ಟೆಡ್ ಬಟ್ಟೆ ಬ್ಯಾಕ್ಗ್ರೌಂಡಲ್ಲಿ ಹಾಕಿರೋದು ನೋಡಿ, ಅದು ಚಿಟ್ಟೆ ಡಿಸೈನ್ಸ್ ಇದೆ. ಆಮೇಲೆ ಅಲ್ಲಿ ಬ್ಲ್ಯಾಕ್ ಕಲರ್ ಮಾಡಿದ್ದೀವಲ್ಲ ಅದುವೇ ಕ್ಲಾತಲ್ಲೇ ಮಾಡಿರೋದು. ಈ ಥರನೂ ಮಾಡ್ಕೊಳ್ಬಹುದು. ಕಿರೀಟನ ನೀವು ಚಂಬ್ಗಿ ಥರ ನೀವು ಮನೇಲೇ ಮಾಡ್ಕೊಳ್ಬಹುದು. ಕಾಯಿನ್ಸ್ ಎಲ್ಲ ಮಾಡಿ ಈ ಥರ ಬಿನ್ಗೆಯಿಂದನೂ ಕಾಯಿನ್ಸ್ ಬರ್ತಿರೋಂಗೆ ಈ ಥರ ಡಿಸೈನ್ಸ್ ಎಲ್ಲ ಮಾಡ್ಕೊಳ್ಬಹುದು, ಡೆಕೋರೇಷನ್ಸ್ ಎಲ್ಲ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಒತ್ತಬೇಕು. ಆಗ ನಾನು ಹಾಕೋ ವಿಡಿಯೋ ನಿಮಗೆ ಯಾವುದೂ ಮಿಸ್ ಆಗಲ್ಲ, ನೋಟಿಫಿಕೇಷನ್ ಬರುತ್ತೆ. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಮೋಟಿವೇಶನಲ್ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.